ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರನ್ನು 9 ಮತ್ತು 10ನೇ ತರಗತಿಗಳ ಬೋಧನೆಗೆ ನಿಯೋಜಿಸಿರುವ ರಾಜ್ಯ ಸರ್ಕಾರದ ನೂತನ ನಡೆಗೆ ಈಗ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸರ್ಕಾರದ ಈ ವಿವಾದಾತ್ಮಕ ಕರಡು ನಿಯಮಗಳ ವಿರುದ್ಧ ಉಪನ್ಯಾಸಕ ಸಂಘಟನೆಗಳು ಬೃಹತ್ ಹೋರಾಟಕ್ಕೆ ಕರೆ ನೀಡಿವೆ. ಜುಲೈ ಮೊದಲ ವಾರದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಹೇಳಿದರು. ಏನು ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರದ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಉಪನ್ಯಾಸಕರು 9 ಮತ್ತು 10ನೇ ತರಗತಿಗೆ ನಾವು PUC ಅಂತ ಮಾಡ್ತಾ ಇದ್ದೀವಿ, ಪ್ರಥಮ PUC ದ್ವಿತೀಯ PUC ಅಂತ. ಅದರ ಜೊತೆಗೆ 9 ಮತ್ತು 10ನೇ ತರಗತಿಗೆ ನೀವು ತರಗತಿಗಳನ್ನು ಮಾಡಬೇಕು ಅಂತ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದಕ್ಕೆ 7 ದಿನ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ, ಅಬ್ಜೆಕ್ಷನ್ಗೆ ಕಾಲ್ ಮಾಡಿದ್ದಾರೆ. ಈಗ ನಾವಾಗಲೇ ಅಬ್ಜೆಕ್ಷನ್ಸನ್ನೆಲ್ಲ ಫೈಲ್ ಮಾಡ್ತಾ ಇದ್ದೀವಿ. ಮತ್ತು ಈಗ 21ನೇ ತಾರೀಕು ಭಾನುವಾರ, ಕಳೆದ 21ನೇ ತಾರೀಕು ಭಾನುವಾರ ರಾಜ್ಯ ಸಂಘ ನಮ್ಮ ಸರ್ವ ಸದಸ್ಯರ ಸಭೆಯನ್ನು ಕರೆದಿತ್ತು. ಆ ಸಭೆಯ ನಿರ್ಧಾರದಂತೆ ನಾವು ಹಂತವಾಗಿ ಈ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದು. ಅದರಲ್ಲಿ ಮೊದಲನೇ ಹಂತದಲ್ಲಿ ನಾವು ಪತ್ರ ಚಳವಳಿ ಥರ ಎಲ್ಲ ಉಪನ್ಯಾಸಕರು ಸಹ ಏನು ಅಬ್ಜೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ನೇರವಾಗಿ ಇಂಡಿವಿಜುವಲ್ ಆಗಿ ಪೋಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ. ಎರಡನೇ ಹಂತದಲ್ಲಿ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಪ್ರೆಸ್ ಮೀಟ್ಗಳನ್ನು ಮಾಡಿಬಿಟ್ಟು ಜನರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನಾಗ್ತಾ ಇದೆ, ಮತ್ತೆ ವಿದ್ಯಾರ್ಥಿಗಳಿಗಿರ್ಬೋದು, ಪೋಷಕರಿಗಿರ್ಬೋದು, ಅದನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಈಗ 2ನೇ ಹಂತದಲ್ಲಿ ಪ್ರೆಸ್ ಮೀಟ್ ಮಾಡಬೇಕು ಅಂತ ರಾಜ್ಯ ಸಂಘದ ನಿರ್ದೇಶನದಂತೆ ಈಗ ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದಾದ ನಂತರದಲ್ಲಿ ಮತ್ತೆ ಏನು ಹಂತಗಳನ್ನು ಮುಂದುವರಿಸಿ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಏನು ಕ್ಲಾಸ್ಗಳನ್ನು ಬಾಯ್ಕಾಟ್ ಮಾಡಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸಂಘದ ನಿರ್ದೇಶನ. ಅದರ ಭಾಗವಾಗಿ ಇವತ್ತು ನಾನಿಲ್ಲಿ ಈ ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 9 ಮತ್ತು 10ನೇ ತರಗತಿಗಳಿಗೆ ಪಾಠ ಬೋಧಿಸಲು PU ಉಪನ್ಯಾಸಕರನ್ನು ನಿಯೋಜಿಸುವ ಉದ್ದೇಶದಿಂದ ಸರ್ಕಾರ ಹೊರಡಿಸಿರುವ ಕರ್ನಾಟಕ ಸಾಮಾನ್ಯ ಸೇವೆಗಳು ಕರಡು ನಿಯಮ 2026 ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ 10,000ಕ್ಕೂ ಹೆಚ್ಚು ಸರ್ಕಾರಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರನ್ನು ಪ್ರತಿನಿಧಿಸುವ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಬೆಂಗಳೂರು ಹಾಗೂ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಪ್ರಾಂಶುಪಾಲರ ಸಂಘಗಳು ತೀವ್ರವಾಗಿ ಖಂಡಿಸಿವೆ ಎಂದು ಹೇಳಿದರು. ಈ ಹಿಂದೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUCಗೆ ಮಾತ್ರ ನಾವು ಬೋಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಆಯ್ಕೆ ಆಗಿದ್ದೀವಿ. ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪದವಿಗಿಂತ ಮೊದಲು ಹೈಸ್ಕೂಲ್ ಕಳೆದ ಮೇಲೆ ಒಂದು ರೀತಿ ತಿರುವಿನ ಅಂತ ಈ ಹಂತದಲ್ಲಿ ಮಕ್ಕಳಿಗೆ ನಾವು ಬುದ್ಧಿವಾದ ಹೇಳಿಕೊಂಡು ಬೋಧನೆ ಮಾಡಿಕೊಂಡು ಅವ್ರನ್ನ ಪದವಿಗೆ ಹೋಗಲಿಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆಯಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಮಾತ್ರ ಪಾಠ ಮಾಡೋದಕ್ಕೋಸ್ಕರ ನಮ್ಮನ್ನು ನೆನಪು ಮಾಡ್ಕೊಂಡಿರ್ತಾರೆ. 2013, 2009, 7, 20 ಬೇರೆ ಬೇರೆ ಹಂತಗಳಲ್ಲಿ ಆಗಿದೆ. ಇದ್ರ ಜೊತೆಗೆ ಹೈಸ್ಕೂಲಲ್ಲಿ ಪಾಠ ಮಾಡ್ತಿದ್ದಂಥ ಶಿಕ್ಷಕರುಗಳು 8, 9, 10ಕ್ಕೆ ಪಾಠ ಮಾಡ್ತಾ ಇರ್ತಾರೆ. ಹಿಂದೆ ಅವರು ಮಾಸ್ಟರ್ ಡಿಗ್ರಿ ಆಗಿತ್ತು ಅಂತ ಹೇಳಿದ್ರೆ ಅವರಿಗೆ ಪ್ರಮೋಷನ್ ಮೇಲೆ ಈ ನಮ್ಮ ಇಲಾಖೆಗೆ ಪ್ರಮೋಷನ್ ಕೊಟ್ಟಿರ್ತಾರೆ. ಅವರು ಹೈಸ್ಕೂಲ್ನ ಪಾಠ ಮಾಡಿ ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಈಗ ನಾವು ಸರ್ಕಾರ ಹೊರಡಿಸಿರುವಂಥ ಅಧಿಸೂಚನೆ ಲೆಕ್ಕ ತಗೊಂಡ್ರೆ PUCಗೆ ಪಾಠ ಮಾಡ್ತಿರೋ ನಾವು ಹಿಂಬಡ್ತಿ ಪಡ್ಕೊಂಡು 9 ಮತ್ತು 10ನೇ ತರಗತಿಗೆ ಅಂದ್ರೆ ಹೈಸ್ಕೂಲ್ಗೆ ಪಾಠ ಮಾಡಕ್ಕೆ ಹೋಗಬೇಕಾಗುತ್ತೆ. ಈಗ ಪ್ರಮೋಷನ್ ಕೊಟ್ಟಿರುವಂತಹ ಶಿಕ್ಷಕರು ಪ್ರಮೋಷನ್ ತಗೊಂಡು ಹೈಸ್ಕೂಲಿಂದ PUC ಬಂದಿದ್ದಾರೆ, ಮತ್ತೆ ಅವರು 9, 10ಕ್ಕೆ ಹೋಗೋದು ಅಂತ ಹೇಳಿದ್ರೆ ಅವ್ರಿಗೆ ಡಿಮೋಷನ್ ಮಾಡ್ತಾರೆ. ಇದು ನಮ್ಮ ಹಕ್ಕನ್ನ ಕಿತ್ಕೊಂಡಂತ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಸಂಘದ ವತಿಯಿಂದ ಈ ಮೊನ್ನೆ 21ನೇ ತಾರೀಕು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಸಭೆ ನಡೆಸಿ ಕೆಲವು ನಿರ್ಧಾರಗಳನ್ನು ತಗೊಂಡ್ವಿ. ಅದರಂತೆ ಮೊದಲನೇ ಹಂತದಲ್ಲಿ ಇವತ್ತಿನವರೆಗೆ ಪ್ರತಿಯೊಬ್ಬ ಉಪನ್ಯಾಸಕರು ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಿಕ್ಕೋಸ್ಕರ ಪತ್ರ ಚಳವಳಿ ಮೂಲಕ ಇಂಡಿವಿಜುವಲ್ ಆಗಿ ಎಲ್ಲರೂ ಕೂಡ ನಾವೀಗ ಪ್ರತಿರೋಧ ಹೊರಟಿದ್ದೀವಿ. ಎರಡನೇ ಹಂತದಲ್ಲಿ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಡೆಸಿಬಿಟ್ಟು ಈಗ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರೋದು ಜೊತೆಗೆ ನಮ್ಮ ಇಲಾಖೆಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ. ಈ ಅಧಿಸೂಚನೆಯನ್ನ ಕರಡು ಅಧಿಸೂಚನೆಯನ್ನ ಹಿಂತೆಗೆದುಕೋಬೇಕು, ಜೊತೆಗೆ ಮುಂಚೆ ಹೇಗಿತ್ತು ಹಾಗೆ ಮಾಡಬೇಕು ಅಂತೇಳಿ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ N. ಶಿವಕುಮಾರ್, ಸಂಘಟನಾ ಕಾರ್ಯದರ್ಶಿ ಗಿರೀಶ್, ಅಶ್ವಥ್, ಮಂಜುನಾಥ್, ಪ್ರಕಾಶ್ ಉಪಸ್ಥಿತರಿದ್ದರು.